ಮಂದಿನ ಬುಕ್ ಮಾಡಿ 200% ಬರುತ್ತೆ. 200% ರೀಫಂಡ್ ಆಗುತ್ತೆ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಲವ್ ಮಾಕ್ಟೇಲ್ ಸಿನಿಮಾಗೆ ಆಗಿರುವಂಥ ಸಮಸ್ಯೆ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಲವ್ ಮಾಕ್ಟೇಲ್ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಈ ಸಿನಿಮಾ ಎಲ್ಲೆಲ್ಲ ಪ್ರದರ್ಶನ ಕಾಣ್ತಾ ಇದೆಯೋ ಅಲ್ಲೆಲ್ಲ ಹೌಸ್ಫುಲ್ ಪ್ರದರ್ಶನ. ಚಿತ್ರಮಂದಿರದಲ್ಲಿ ಜನಜಾತ್ರೆ. ಹೀಗಿರಬೇಕಾದ್ರೆ ರಾಜಧಾನಿ ಬೆಂಗಳೂರಿನ ವಜ್ರೇಶ್ವರಿ ಚಿತ್ರಮಂದಿರದಲ್ಲಿ ಈ ಸಿನಿಮಾದ ಪ್ರದರ್ಶನ ನಡೀತಾ ಇದೆ. ಈ ಪೈಕಿ ನಿನ್ನೆ ಈ ಸಿನಿಮಾದ 5 ಗಂಟೆ ಪ್ರದರ್ಶನಕ್ಕೆ ಸಮಸ್ಯೆಯೊಂದು ಎದುರಾಗಿದೆ. ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇತ್ತು ವಜ್ರೇಶ್ವರಿ ಚಿತ್ರಮಂದಿರದಲ್ಲಿ. ಮೊದಲಾರ್ಧ ನಡೀತಾ ಇತ್ತು, AC ವರ್ಕ್ ಆಗ್ತಾ ಇರಲಿಲ್ಲ. ಆದರೂ ಕೂಡ ಪ್ರೇಕ್ಷಕರು ಸಹಿಸಿಕೊಂಡು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ದರು. ಇಂಟರ್ವೆಲ್ ಆಯಿತು. ಇಂಟರ್ವೆಲ್ ಆದ ಬಳಿಕ ಸಿನಿಮಾ ಪ್ರದರ್ಶನ ಆಯಿತು. ಪ್ರದರ್ಶನ ಆಗಿ ಇನ್ನೇನು 5 ನಿಮಿಷ ಆಗಿರೋದಷ್ಟೇ ಸಿನಿಮಾ ಸ್ಟಾಪು. ಏನಾಯಿತು ಅಂತ ಚಿತ್ರಮಂದಿರದ ಒಳಗಡೆ ಇದ್ದಂಥ ಪ್ರೇಕ್ಷಕರೆಲ್ಲ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಯಾಕೆ ಸಿನಿಮಾ ಇನ್ನೂ ಕೂಡ ಆರಂಭವಾಗಿಲ್ಲ ಅಂತ. ಅವಾಗ ಗೊತ್ತಾಯಿತು, ಚಿತ್ರಮಂದಿರದಲ್ಲಿ ಕರೆಂಟ್ ಸಮಸ್ಯೆಯಾಗಿದೆ, ಪವರ್ ಬರ್ತಾ ಇಲ್ಲ, ಹೀಗಾಗಿ ಸಿನಿಮಾ ಸ್ಟಾಪ್ ಆಗಿದೆ ಅಂತ. ಅವಾಗ ಗೊತ್ತಾಗಿರೋದು ಈ ಸಿನಿಮಾ ಈ ತನಕ ಪ್ರದರ್ಶನ ಆಗಿರೋದು ಜನರೇಟರಲ್ಲಿ ಅಂತ. ಹೀಗಾಗಿ ಫಸ್ಟ್ ಸ್ಟಾಪಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕಾದ್ರೆ AC ಕೂಡ ಚಾಲು ಆಗಿರಲಿಲ್ಲ. ಅದಾದ ಬಳಿಕ ಸಿನಿಮಾ ಇಂಟರ್ವಲ್ ಬಳಿಕ ಆರಂಭವಾಯಿತು. ಅದಾಗಿ ಕೇವಲ 5 ನಿಮಿಷಕ್ಕೆ ಸಿನಿಮಾ ಸ್ಥಗಿತ ಆಗಿರೋದು ಜನರೇಟರ್ ಕೈಕೊಟ್ಟು. ಕರೆಂಟ್ ಇಲ್ಲ, ಹೀಗಾಗಿ ಜನರೇಟರ್ ಹಾಕಿದ್ರು, ಅದು ಕೂಡ ಕೈ ಕೊಡ್ತು. ಯಾವುದೇ ರೀತಿಯಾದಂಥ ಪ್ರೀ ಪ್ಲ್ಯಾನ್ ಇರಲಿಲ್ಲ ಅಂತ ಅನಿಸುತ್ತೆ. ಹೀಗಾಗಿ ಅನಿವಾರ್ಯವಾಗಿ ಸಿನಿಮಾ ಸ್ಥಗಿತವಾಯಿತು. ಸರಿಯಾಗುತ್ತೆ ಅಂತ ಹೇಳಿದರು. 5 ನಿಮಿಷ, 10 ನಿಮಿಷ ಆಯಿತು, 10 ನಿಮಿಷ, ಅರ್ಧ ಗಂಟೆ ಆಯಿತು, ಅರ್ಧ ಗಂಟೆ, 1 ಗಂಟೆ ಆಯಿತು. ಕೊನೆಗೆ ಗೊತ್ತಾಯಿತು ಸಿನಿಮಾ ಆರಂಭ ಆಗೋದಿಲ್ಲ, ಸಿನಿಮಾ ಇಲ್ಲಿಗೇ ಮುಗಿಯಿತು ಅಂತ. ಅರ್ಥಾತ್ ಸಿನಿಮಾ ಮುಗ್ದಿಲ್ಲ, ಬದಲಾಗಿ ಪ್ರದರ್ಶನ ಮುಗ್ದಿರೋದು. ಈ ಸಿನಿಮಾ ಇಲ್ಲಿಗೇನೆ ಮೊಟಕುಗೊಳಿಸಲಾಗಿದೆ ಅನ್ನೋದು ಪ್ರೇಕ್ಷಕರಿಗೆ ಗೊತ್ತಾಗಿದೆ. ತಡ ರೊಚ್ಚಿಗೆದ್ರು. ನಮಗೇನು ನೀವು ಟಿಕೆಟನ್ನು ರೀಫಂಡ್ ಮಾಡ್ತೀರಾ ಅಂತ ಕೇಳಿದರು. ರೀಫಂಡಿಗಾಗಿ ಪಟ್ಟು ಹಿಡಿದರು. ಕೊನೆಗೆ ಚಿತ್ರಮಂದಿರದವರು ರೀಫಂಡಿಗೇನು ಒಪ್ಕೊಂಡ್ರು. ಆದರೆ ಇಲ್ಲಿ ಮತ್ತೊಂದು ಸಮಸ್ಯೆ ಉಲ್ಬಣವಾಯಿತು. ಅದೇನಪ್ಪ ಅಂತ ಹೇಳಿದರೆ, ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದವರ ಪರಿಸ್ಥಿತಿ ಏನು? ಆನ್ಲೈನಲ್ಲಿ ಅವರು ಎಷ್ಟು ಟಿಕೆಟ್ ಬುಕ್ ಮಾಡಿದ್ರು ಅಷ್ಟು ಹಣ ರೀಫಂಡ್ ಆಗುತ್ತಾ? ಹೀಗೆ ಪ್ರಶ್ನೆಯೊಂದು ರೈಸ್ ಮಾಡಿದರು. ಅದಕ್ಕೆ ಚಿತ್ರಮಂದಿರದವರು ಇಲ್ಲ, ನಿಮಗೆ ನೀವೇನು ಹಣ ಕೊಟ್ಟಿದ್ದೀರೋ ಅದು 200% ಬಂದೇ ಬರುತ್ತೆ ಅಂತ ಭರವಸೆ ಕೊಟ್ಟರು. ಬಂದಿಲ್ಲ ಅಂತ ಹೇಳಿದರೆ ಏನು ಮಾಡೋದು ಅಂತ ಕೇಳಿದಾಗ, ಇಲ್ಲ, ನಿಮಗೆ ಒಂದು ವೇಳೆ ಅಲ್ಲಿ ಬಂದಿಲ್ಲ ಅಂತಾದರೆ ನಮ್ಮಲ್ಲಿ ಬಂದು ಕೇಳಿ ಅಂತ ಚಿತ್ರಮಂದಿರದವರು ಹೇಳಿದರು. ಅದೇನಿರಲಿ, ಹಣ ಬರುತ್ತೆ ಹೋಗುತ್ತೆ, ಆದರೆ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದಿರ್ತಾರೆ. ಹೌಸ್ಫುಲ್ ಪ್ರದರ್ಶನ, ಸಿನಿಮಾ ಅತ್ಯದ್ಭುತ, ಎಲ್ಲ ಕಡೆ ಉತ್ತಮವಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗ್ತಾ ಇದೆ. ಚಿತ್ರಮಂದಿರಕ್ಕೆ ಪ್ರಸ್ತುತ ಪ್ರೇಕ್ಷಕರು ಬರ್ತಾ ಇಲ್ಲ. ಆದರೂ ಇವೆಲ್ಲದರ ಮಧ್ಯೆ ಲವ್ ಮಾಕ್ಟೇಲ್ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ನುಗ್ಗಿ ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆ ಆದರೆ ಹೊಣೆ ಯಾರು? ಇವೆಲ್ಲವನ್ನು ಚಿತ್ರಮಂದಿರದವರು ಮೊದಲೇ ನೋಡ್ಕೋಬೇಕಿತ್ತು. ಫಸ್ಟ್ ಸ್ಟಾಪಲ್ಲಿ AC ಆನ್ ಆಗಿಲ್ಲ, ಪ್ರೇಕ್ಷಕರು ಸಹಿಸಿಕೊಂಡು ಸಿನಿಮಾವನ್ನು ವೀಕ್ಷಣೆ ಮಾಡಿದರು. ದ್ವಿತೀಯಾರ್ಧದಲ್ಲಿ 5 ನಿಮಿಷ ಅದನ್ನೊಂದು ಕರೆಕ್ಟಾಗಿ ಆ ಜನರೇಟರ್ ಅದು ಇದೆಲ್ಲ ಸರಿಯಾಗಿ ಇದು ಮಾಡ್ತಾ ಇದ್ದರೆ ಪ್ರೇಕ್ಷಕರು ಖುಷಿಯಾಗ್ತಾ ಇದ್ದರು. ಚಿತ್ರಮಂದಿರಕ್ಕೆ ಕಳಂಕ ಕೂಡ ಬರ್ತಾ ಇರಲಿಲ್ಲ. ಇತ್ತೀಚೆಗಷ್ಟೇ ರೆಡಿಯಾದಂಥ ಚಿತ್ರಮಂದಿರ, ಅತ್ಯದ್ಭುತವಾಗಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವೇ ನಾಚುವಂತೆ ವಜ್ರೇಶ್ವರಿ ಚಿತ್ರಮಂದಿರ ರೆಡಿಯಾಗಿದೆ. 2 ಪರದೆಗಳಿವೆ. ಇದೊಂದು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಅದೇನೇ ಇರಲಿ, ಸಿನಿಮಾ ಅಂತೂ ಅತ್ಯದ್ಭುತವಾಗಿದೆ ಸ್ವಾಮಿ. ಪ್ರತಿಯೊಬ್ಬರು ಕೂಡ ಹೇಳ್ತಿರೋದು ಇದೊಂದೇ, ಸಿನಿಮಾ ಅಂತೂ ಎಕ್ಸಲೆಂಟ್ ಅಂತ. ಈ ರೀತಿಯಂಥ ಘಟನೆ ಆಗಬಾರ್ದಿತ್ತು, ಆಗೋಗಿದೆ.
ರೀಫಂಡ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಇದು ನಿನ್ನೆ ಅಂದರೆ ಮಾರ್ಚ್ 21ನೇ ತಾರೀಕಿನಂದು ಆದಂಥ ಘಟನೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ಹೊಸ ದಾಖಲೆಯನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ಹಾಗೆ ಈ ಸಿನಿಮಾದ ಬಗ್ಗೆ ಅಪಪ್ರಚಾರಗಳು ಕೂಡ ನಡೀತಾ ಇದೆ. ಅತ್ಯದ್ಭುತವಾಗಿ ಓಡಿದ್ರೂ ಕೂಡ ನಮ್ಮವರೇ ಈ ಸಿನಿಮಾದ ಕತ್ತು ಹಿಸುಕ್ತಾ ಇದ್ದಾರೆ. ಯಾರದು, ಏನೇ ವಿಚಾರ, ಇವೆಲ್ಲವನ್ನ ಹೇಳ್ತೀವಿ ಮುಂದಿನ ಭಾಗದಲ್ಲಿ. ಅದಕ್ಕೂ ಮೊದಲು ಈ ಸಿನಿಮಾವನ್ನು ಪ್ರತಿಯೊಬ್ಬರು ಕೂಡ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮ್ಮ ಕನ್ನಡ ಸಿನಿಮಾ. ನಮಸ್ಕಾರ. 200% ಬರುತ್ತೆ. 200% ಅಲ್ಲ, ನಾವು 150 ರೂಪಾಯಿ ಕೊಟ್ಟಿದ್ರೆ 150 ರೂಪಾಯಿ 200% ರೀಫಂಡ್ ಆಗುತ್ತೆ.